ಭದ್ರಾ ನೀರು ಸರಬರಾಜು ಯೋಜನೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ಪ್ರತಿಭಟನೆಯ ವೇಳೆ ಎಂಪಿ ರೇಣುಕಾಚಾರ್ಯಗೆ ಗಾಯವಾಗಿದೆ. ಶರ್ಟ್ ಹರಿದು ಹೋಗಿರುವಂತದ್ದು. ದಾವಣಗೆರೆಯ ಬಾಡ ಕ್ರಾಸ್ ಹೈವೇ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಂದ ಪರಿಸ್ಥಿತಿ ನಿಯಂತ್ರಣ ಮಾಡಲಾಗಿದ್ದು ಪ್ರತಿಭಟನೆಗೆ ತಡೆ ಹಿಡಿಯಲಾಗಿದೆ. ಇದು ರೈತ ಪರ ಹೋರಾಟ ಅಂತ ಹೇಳಿ ಎಂಪಿ ರೇಣುಕಾಚಾರ್ಯ ಹೇಳಿರುವಂತದ್ದು. ಪ್ರತಿಭಟನಾಕಾರರನ್ನ ಡಿಆರ್ ಮೈದಾನಕ್ಕೆ ಪೊಲೀಸರು ಕರೆತಂದಿದ್ದಾರೆ. ಇಲ್ಲಿ ಆಮೇಲೆ ಸರ್ ಎಡಗೈ ತೋರಿಸ್ರಿ ಸರ್ ಎಡಗೈ ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ ಖಂಡಿಸಿ ಮೊನ್ನೆ ಟಿಆರ್ಪಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದೇವೆ. ಇಂದು ನಾವು ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು, ನಮ್ಮ ಬಸವರಾಜ ನಾಯ್ಕರು, ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು, ಮಾಡಾಳ್ ಮಲ್ಲಿಕಾರ್ಜುನ್, ಅಜಯ್ ಕುಮಾರ್, ಹೋಗಿಕೆರೆ ನಾಗರಾಜು, ಕಡ್ಲೆಬಾಳ್ ಧನಂಜಯ್, ಬಿಎಂ ಸತೀಶಣ್ಣ ಮತ್ತು ಪೂಜಾ ಚಂದ್ರಶೇಖರ್, ಆಲೂರು ಲಿಂಗರಾಜು, ಎಲ್ಲ ರಮೇಶ್ ಗೌಡರು, ನಮ್ಮ ನಾಗೇಶ್ವರ ರಾವು, ಅನೇಕ ಮುಖಂಡರುಗಳು, ರೈತ ಮುಖಂಡರುಗಳು ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ನಾವು ಮೊನ್ನೆ ಶಿವಮೊಗ್ಗದಲ್ಲಿ ನಮ್ಮನ್ನ ಬಂಧಿಸಿ ಬಿಆರ್ಪಿಲ್ ಬಂಧಿಸಿ ಕರೆತಂದ ಸಂದರ್ಭದಲ್ಲಿ ನಾವು ಒಂದೇ ತೀರ್ಮಾನವನ್ನು ಮಾಡಿದ್ವಿ, ಘೋಷಣೆ ಮಾಡಿದ್ವಿ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಂತ ಹೇಳಿ ಕರೆ ಕೊಟ್ಟಿದ್ವಿ. ಎಲ್ಲ ಒಂದ್ ಕಡೆ ರಣ ಹೇಳಿ ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಬೇಕಂತ ಹೇಳಿ ಪೊಲೀಸನ್ನ ದುರ್ಬಳಕೆ ಮಾಡಿಕೊಂಡು ಪೊಲೀಸ್ನವರು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಮಾಡಕ್ಕೆ ಅವರಿಗೆ ಅಧಿಕಾರ ಮಾಡಿ ಖಂಡಿಸಿ ಮೊನ್ನೆ ಟಿಆರ್ಪಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದೇವೆ. ಇಂದು ನಾವು ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು,